ರಾಜ್ಯದಲ್ಲಿ ಪವರ್ ಶೇರಿಂಗ್ ಕಿತ್ತಾಟದ ಮಧ್ಯೆ ಡಿಸೆಂಬರ್ ಕಳೆದು ಜನವರಿ ಆರಂಭಗೊಂಡಿದೆ. ದೇವರಾಜ್ ಅರಸು ದಾಖಲೆ ಮುರಿದು ದೀರ್ಘಾವಧಿ ಸಿಎಂ ಆಗೋಕೆ ಸಿದ್ದರಾಮಯ್ಯನವರು ಕೂಡ ಇನ್ನೊಂದು 6 ದಿನ ಬಾಕಿ ಉಳ್ಕೊಂಡಿದೆ. ಈ ಹೊತ್ತಲೇ ಹೊಸ ವರ್ಷದ ಮೊದಲ ದಿನವೇ ಸಿದ್ದರಾಮಯ್ಯ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ. ಈ ತಿಂಗಳಿಂದ ಬಜೆಟ್ ಸಿದ್ಧತೆಯನ್ನು ಶುರು ಮಾಡ್ತೀನಿ ಅಂದರು. ಹೀಗಾಗಿ ಬಜೆಟ್ ಮುಗಿಯೋವರೆಗೂ ಕುರ್ಚಿ ಬದಲಾವಣೆ ಚರ್ಚೆ ಪೂರ್ಣ ವಿರಾಮ ಬಿತ್ತ ಅನ್ನುವಂಥ ಪ್ರಶ್ನೆ. ಮತ್ತೊಂದು ಕಡೆ ಹೈಕಮಾಂಡ್ ಕೃಪೆ ಇದ್ರೆ 2026ರಲ್ಲಿ ತಮಗೆ ರಾಜಕೀಯ ಪದೋನ್ನತಿ ಸಿಗಲಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಅವರು ಸದಾಶಿವನಗರದ ನಿವಾಸದಲ್ಲಿ ಭೇಟಿ ಮಾಡಿದರು. ಜನವರಿ 2026 ರಾಜಕೀಯ ಪದೋನ್ನತಿ 26ಕ್ಕೆ ಅದು ನಮ್ಮ ಹೈಕಮಾಂಡ್ನವ್ರಿಗೆ ಬಿಟ್ಟಿರೋದು. ಹೈಕಮಾಂಡ್ನವ್ರು ಮಾಡಿದ್ರೆ ಆಗುತ್ತೆ. ನೋಡಿ, ನಾನು ಯಾವತ್ತೂ ಕೂಡ ಆಶಾವಾದಿಯಾಗೇ ಬದುಕಿದ್ದೀನಿ ಇಲ್ಲಿವರೆಗೂ. ಅದೇನು ಹೊಸದಾಗಿ ಆಗಬೇಕಾಗೇನಿಲ್ಲ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಹಂಗೆ ಇದ್ದು ಬಿಡಿ ಡಾಕ್ಟ್ರೆ, ಹಂಗೆ ಎಂಡ್ ಮಾಡಿದ್ರಾಯ್ತು ಪಾಲಿಟಿಕ್ಸ್ ಅನ್ನ. ಏನು ಮಾಡಲ್ಲ, ಕಾಯ್ಕೊಂಡಿರ್ಬೇಕು, ಏನು ಮಾಡಲ್ಲ. ಸುಮ್ಮನೆ ನಾನು ಇದ್ದೀನಿ ಅಂತ ನೀವು ಆವಾಗವಾಗ ನಮ್ಮ ಮುಂದೆ ತೋರ್ಸೋಕ್ಕೆ ಇದು ಹೇಳ್ತಾ ಇರ್ತೀರಿ. ನಿಮ್ಮ ಸುತ್ತಮುತ್ತಲು ಇರೋರಿಗೆ ನನಗಿನ್ನೂ ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನು ಪ್ರೂವ್ ಮಾಡ್ಕೊತಾ ಇದ್ದೀರಿ ಅಷ್ಟೇ. ನಿಮ್ಮನ್ನು ಏನೂ ಮಾಡಲ್ಲ. ನಿಮ್ಮನ್ನು ಯಾವ ಗಂಭೀರವಾಗೂ ಪದೋನ್ನತಿ ವಿಚಾರದಲ್ಲಿ ತೊಗೊಳಲ್ಲ. ಬೇರೆದು ನಂಗೆ ಗೊತ್ತಿಲ್ಲ. ಹಂಗಾಗಿದ್ದಿದ್ರೆ ನೀವು ಈ ರೀತಿಯ ವೀಕ್ ಲೀಡ್ರಾಗಿ ಇರ್ತಾನೂ ಇರಲಿಲ್ಲ. ಒಂದು ಸಂಸ್ಥೆನ 10 ವರ್ಷ 8 ವರ್ಷ ನಡೆಸಿದ್ದಂಥ ಅಧ್ಯಕ್ಷ ಆಯ್ತವರು, ತನ್ನ ಅಧಿಕಾರಾವಧಿಯಲ್ಲಿ ಅಧಿಕಾರಕ್ಕೆ ಬಂದ ಪಕ್ಷ, ತದನಂತರ ಜಾತಿ ಬಲ, ಬೇಕಾಗಿದ್ದ ಶಿಕ್ಷಣ, ಸೊಫೆಸ್ಟಿಕೇಷನ್ನು ಅಥವಾ ರಾಜಕಾರಣ ಎಲ್ಲ ಇದ್ದ ಮೇಲೂ ನಿಮ್ಮ ಲೀಡರ್ಶಿಪ್ಪನ್ನು ಕಟ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ನಿಮ್ಮನ್ನು ನಾವು ಹೆಂಗೆ ಲೀಡ್ರ್ ಅಂತ ಪರಿಗಣಿಸೋದು? ಆಗಲಿ, ತುಂಬ ಸಂತೋಷ. ಬಟ್ DK ಫಾಲೋಯರ್ ಒಬ್ಬರು ಹೇಳ್ಬಿಟ್ಟಿದ್ದಾರಂತೆ, ಯಾರೋ MLA 6ನೇ ತಾರೀಕು ಆಗ್ತಾರಲ್ಲ ಅಂತ. ಅದಕ್ಕ ಅವ್ರು ಹೇಳಿರೋದು. ಅದೇ ಶರಣ್ರು ಹೇಳಿದ್ದ. ಯಾರು ಶರಣ್ರು? ಯಾರು ಅಂತ ಹೇಳ್ತಿಲ್ಲ ಸರ್, ಅವರು ಶರಣ್ರು ಯಾರೂ ಇಲ್ಲ, ಬೋಗಸ್ಸು, ಇವ್ರದ್ದೇ ಬುರುಡೆ ಅದು. ಸುಮ್ಮನೆ ಆ ರೀತಿ ಸೋರ್ಸಸ್ ಹೇಳ್ತಾ ಇದೆ ಏನ್ಬಿಡೋದು, ಸುದ್ದಿ ಮೂಲಗಳು ಹೇಳ್ತಾ ಇವೆ ಏನ್ಬಿಡೋದು. ಆ ಥರ ರೂಮರ್ ಇದೆಯಲ್ಲ, ನೀನು ಕಾಸು ಹೊಡೆದು ಬಿಟ್ಟು ತಿಂತಿದೀಯಾ, ಎಂಜಿಲ್ ತಿಂತಿದೀಯಾ ಅಂತ ರೂಮರ್ ಇದೆಯಲ್ಲ ಅಂದ್ಬಿಡೋದು. ನಾನೆಲ್ಲಿ ತಿಂತಿದ್ದೀನಿ, ನಾನು ತಿಂತಿದ್ದೀನಿ ಅಂತ ಹೇಳಿದ್ನಾ? ರೂಮರ್ ಅಂತ ಹೇಳಿಲ್ವಾ? ಹಾಗೆ ಇದುವೇ ಸ್ಕೀಮು. ಗೊತ್ತಿದ್ರೆ ಹೇಳಬೇಕು. ಸುಮ್ಮನೆ ಬುರುಡ ಬಿಟ್ಕೊಂಡು ಓಡಾಡಿದ್ರೆ ಆಗ್ತಾರೋ ಬಿಡ್ತಾರೋ ನಮಗೇನು ಗೊತ್ತು ಅಲ್ವಾ? ಬಟ್ ಒಂದಂತೂ ನಮ್ದೊಂದು ರಿಕ್ವೆಸ್ಟ್ ಇದೆ. ಇಲ್ಲ, ಅದನ್ನೂ ಏನು ಕೇಳಿಸ್ಕೊಳ್ಳಲ್ಲ. ಓಟ್ ಹಾಕಾಗಿದೆಯಲ್ಲ, ಬೇಕಾಗಿಲ್ಲ ಯಾರ್ದು ರಿಕ್ವೆಸ್ಟು. ಏನಂದರೆ ಆ ರಾಹುಲ್ ಗಾಂಧಿ ಎಂಬ ವ್ಯಕ್ತಿಗೆ ಈ 2026ರಲ್ಲಿ ತಾಯಿ ಚಾಮುಂಡೇಶ್ವರಿ, ಕೊಲ್ಲೂರು ಮೂಕಾಂಬಿಕೆ, ಶೃಂಗೇರಿಯ ಶಾರದಾಂಬೆ, ಆಮೇಲೆ ಸುಬ್ರಹ್ಮಣ್ಯ ಧರ್ಮಸ್ಥಳ, ಇದರಲ್ಲಿ ಆಮೇಲೆ ಧರ್ಮಸ್ಥಳದ ಮಂಜುನಾಥ, ಎಲ್ಲ ದೇವರುಗಳು. ಮುಸ್ಲಿಮು ಕ್ರಿಶ್ಚಿಯನ್ ನಂಗೆ ಗೊತ್ತಿಲ್ಲ ಜಾಸ್ತಿ, ಹಂಗಾಗಿ ನಾನು ಹೇಳೋಕ್ಕಾಗಲ್ಲ. ಎಲ್ಲ ಹಿಂದೂದು ಹೇಳಿದ್ದೀನಿ. ಬೇಕಾದ್ರೆ ನೀವು 1-2 ಸೇರಿಸ್ಕೊಳ್ಳಿಲ್ಲ ಆ ಕಡೆಯಿಂದ. ಎಲ್ಲ ದೇವರುಗಳು ಒಟ್ಟಾಗಿ ಒಂದು ಸಭೆ ಮಾಡಿ ಒಂದು ಒಳ್ಳೆಯ ಬುದ್ಧಿ ಕೊಡಪ್ಪ, ದೇಶದ ಪರವಾಗಾದ್ರೂ ಬೇಗ ಡಿಸೈಡ್ ಮಾಡಿಬಿಡಪ್ಪ ಅಂತ ಒಂದು ಬೇಡಿಕೆ. ಏನು ಬೇಗ ಯಾರು ಅಂತ ಡಿಸೈಡ್ ಮಾಡಿಬಿಡಪ್ಪ, ಕಾಲಿಗೆ ಬಿದ್ದುಬಿಡ್ತೀವಿ ಅಂತ ಕೇಳಬೇಕು ಜನ. ಇನ್ನು ಎಷ್ಟು ದಿನ ನೋಡ್ಬೇಕು ಈ ರಾಮಾಯಣನ? ಅಷ್ಟೇ. ಓಕೆ.